ಇನ್ನ 1 ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿನ್ನೆ ಸರ್ಕಾರ ಘೋಷಣೆ ಮಾಡಿತ್ತು. ಇವತ್ತು ಅಧಿಕೃತ ಆದೇಶವನ್ನ ಹೊರಡಿಸಿದಂತ ಪತ್ರ, ಅಧಿಕೃತ ಆದೇಶವನ್ನ ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ನಿನ್ನೆ ರೈತ ಮುಖಂಡರ ಜೊತೆಗೆ ಸಿಎಂ ಸಭೆ ನಡೆಸಿದ್ರು. 50-50 ಸೂತ್ರ ಅನುಸರಿಸಿದ್ದ ಸಿಎಂ ಸಿದ್ದರಾಮಯ್ಯ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಈಗ ಅಧಿಕೃತ ಆದೇಶ ಜಾರಿಯಾಗಿದೆ. ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿರೋದು ಸಚಿವ ಶಿವಾನಂದ ಪಾಟೀಲ್ ಅವರು. ಗುರ್ಲಾಪುರದಲ್ಲಿ ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿದ್ದಾರೆ. ಆದೇಶ ಪ್ರತಿ ತಲುಪಿಸ್ತಾ ಇದ್ದಂತೆ ಸಚಿವರ ಮೇಲೆ ಹೂಮಳೆ ಸುರಿಸಿದ್ದಾರೆ. ನಿನ್ನೆ ನೀರಿನ ಬಾಟ್ಲು, ಚಪ್ಪಲಿ ಎಲ್ಲ ಬಿಸಾಕಿದ್ರು. ಇವತ್ತ ಹೂವಿನ ಮಳೆ. ಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನ ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡಬಹುದು. ನಾನು ಆರೋಪ ಮಾಡ್ತಾ ಇದ್ದೀನಿ. ನೀವು ಆರೋಪ ನಿಂತಿದ್ರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಈ ಹೆಸರು ಬೆಳೆದವ್ರು ಏನ್ ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು, ಅವರೇ ಮಾಡಬೇಕು ಅನ್ನುವಂತ ಕಾನೂನು. ಇನ್ನ 1 ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿನ್ನೆ ಸರ್ಕಾರ ಘೋಷಣೆ ಮಾಡಿತ್ತು. ಇವತ್ತು ಅಧಿಕೃತ ಆದೇಶವನ್ನ ಹೊರಡಿಸಿದಂತ ಪತ್ರ, ಅಧಿಕೃತ ಆದೇಶವನ್ನ ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ನಿನ್ನೆ ರೈತ ಮುಖಂಡರ ಜೊತೆಗೆ ಸಿಎಂ ಸಭೆ ನಡೆಸಿದ್ರು. 50-50 ಸೂತ್ರ ಅನುಸರಿಸಿದ್ದ ಸಿಎಂ ಸಿದ್ದರಾಮಯ್ಯ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಈಗ ಅಧಿಕೃತ ಆದೇಶ ಜಾರಿಯಾಗಿದೆ. ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿರೋದು ಸಚಿವ ಶಿವಾನಂದ ಪಾಟೀಲ್ ಅವರು. ಗುರ್ಲಾಪುರದಲ್ಲಿ ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿದ್ದಾರೆ. ಆದೇಶ ಪ್ರತಿ ತಲುಪಿಸ್ತಾ ಇದ್ದಂತೆ ಸಚಿವರ ಮೇಲೆ ಹೂಮಳೆ ಸುರಿಸಿದ್ದಾರೆ. ನಿನ್ನೆ ನೀರಿನ ಬಾಟ್ಲು, ಚಪ್ಪಲಿ ಎಲ್ಲ ಬಿಸಾಕಿದ್ರು. ಇವತ್ತ ಹೂವಿನ ಮಳೆ. ಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನ ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡಬಹುದು. ನಾನು ಆರೋಪ ಮಾಡ್ತಾ ಇದ್ದೀನಿ. ನೀವು ಆರೋಪ ನಿಂತಿದ್ರಿ. ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಈ ಹೆಸರು ಬೆಳೆದವ್ರು ಏನ್ ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು, ಅವರೇ ಮಾಡಬೇಕು ಅನ್ನುವಂತ ಕಾನೂನು. ಇನ್ನ 1 ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿನ್ನೆ ಸರ್ಕಾರ ಘೋಷಣೆ ಮಾಡಿತ್ತು. ಇವತ್ತು ಅಧಿಕೃತ ಆದೇಶವನ್ನ ಹೊರಡಿಸಿದಂತ ಪತ್ರ, ಅಧಿಕೃತ ಆದೇಶವನ್ನ ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ನಿನ್ನೆ ರೈತ ಮುಖಂಡರ ಜೊತೆಗೆ ಸಿಎಂ ಸಭೆ ನಡೆಸಿದ್ರು. 50-50 ಸೂತ್ರ ಅನುಸರಿಸಿದ್ದ ಸಿಎಂ ಸಿದ್ದರಾಮಯ್ಯ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಈಗ ಅಧಿಕೃತ ಆದೇಶ ಜಾರಿಯಾಗಿದೆ. ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿರೋದು ಸಚಿವ ಶಿವಾನಂದ ಪಾಟೀಲ್ ಅವರು. ಗುರ್ಲಾಪುರದಲ್ಲಿ ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿದ್ದಾರೆ.
ಆದೇಶ ಪ್ರತಿ ತಲುಪಿಸ್ತಾ ಇದ್ದಂತೆ ಸಚಿವರ ಮೇಲೆ ಹೂಮಳೆ ಸುರಿಸಿದ್ದಾರೆ. ನಿನ್ನೆ ನೀರಿನ ಬಾಟ್ಲು, ಚಪ್ಪಲಿ ಎಲ್ಲ ಬಿಸಾಕಿದ್ರು, ಇವತ್ತ ಹೂವಿನ ಮಳೆ. ಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನ ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡಬಹುದು. ನಾವು ನಾನು ಆರೋಪ ಮಾಡ್ತಾ ಇದ್ದೀನಿ. ನೀವು ಆರೋಪ ನಿಂತಿದ್ರಿ, ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಈ ಹೆಸರು ಬೆಳೆದವ್ರು ಏನ್ ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು, ಅವರೇ ಮಾಡಬೇಕು ಅನ್ನುವಂತ ಕಾನೂನು. ಇನ್ನ 1 ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿನ್ನೆ ಸರ್ಕಾರ ಘೋಷಣೆ ಮಾಡಿತ್ತು. ಇವತ್ತು ಅಧಿಕೃತ ಆದೇಶವನ್ನ ಹೊರಡಿಸಿದಂತಹ ಪತ್ರ, ಅಧಿಕೃತ ಆದೇಶವನ್ನ ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ನಿನ್ನೆ ರೈತ ಮುಖಂಡರ ಜೊತೆಗೆ ಸಿಎಂ ಸಭೆ ನಡೆಸಿದ್ರು. 50-50 ಸೂತ್ರ ಅನುಸರಿಸಿದ್ದ ಸಿಎಂ ಸಿದ್ದರಾಮಯ್ಯ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಈಗ ಅಧಿಕೃತ ಆದೇಶ ಜಾರಿಯಾಗಿದೆ. ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿರೋದು ಸಚಿವ ಶಿವಾನಂದ ಪಾಟೀಲ್ ಅವರು. ಗುರ್ಲಾಪುರದಲ್ಲಿ ರೈತರಿಗೆ ಆದೇಶ ಪ್ರತಿಯನ್ನ ತಲುಪಿಸಿದ್ದಾರೆ. ಆದೇಶ ಪ್ರತಿ ತಲುಪಿಸ್ತಾ ಇದ್ದಂತೆ ಸಚಿವರ ಮೇಲೆ ಹೂಮಳೆ ಸುರಿಸಿದ್ದಾರೆ. ನಿನ್ನೆ ನೀರಿನ ಬಾಟ್ಲು, ಚಪ್ಪಲಿ ಎಲ್ಲ ಬಿಸಾಕಿದ್ರು, ಇವತ್ತ ಹೂವಿನ ಮಳೆ. ಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದೀವಿ. ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನ ನಾವು ಮಾಡಿದ್ದೀವಿ. ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. 4 ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ 3,500 ಅಲ್ಲ 3,400 ರೇಟ್ ಕೊಡಬಹುದು. ನಾವು ನಾನು ಆರೋಪ ಮಾಡ್ತಾ ಇದ್ದೀನಿ. ನೀವು ಆರೋಪ ನಿಂತಿದ್ರಿ, ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ನಾವು ಆರೋಪ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರನೂ ಈ ದೇಶದ ಜನರದೇ, ರಾಜ್ಯ ಸರ್ಕಾರನೂ ಈ ದೇಶದ ಜನರದೇ. ನಾವು ಅವರು ಕುಂತು ಇವ್ರನ್ನ ಕರೆಸುನು. ಇವರೆಲ್ಲ ರೈತ ಮುಖಂಡರನ್ನ, ಬೇರೆ ಬೆಳೆ ಬೆಳೆತಕ್ಕಂಥವ್ರು ರೈತರಿದ್ದಾರೆ. ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಈ ಹೆಸರು ಬೆಳೆದವ್ರು ಏನ್ ಮಾಡಬೇಕು? ಮೆಕ್ಕೆಜೋಳ ಬೆಳೆದವ್ರು ಏನ್ ಮಾಡಬೇಕು? ಇವ್ರೆಲ್ಲರ ಸಮಸ್ಯೆ ಇದಾವು. ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ. ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು, ಅವರೇ ಮಾಡಬೇಕು ಅನ್ನುವಂತ ಕಾನೂನು. ಅವ್ರ